ಸ್ಥಳೀಯ ಚುನಾವಣೆಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ. ಬಜೆಟ್ ನಂತರ ಸ್ಥಳೀಯ ಮಟ್ಟದಲ್ಲಿ ಮತದಾರರ ಸೆಳೆಯೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಜೆಟ್ ಘೋಷಣೆ ಆಯಿತು, ಬಜೆಟ್ ಮಂಡನೆ ಆಯಿತು. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ಚಿತ್ತವನ್ನು ಹರಿಸಿದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ ಸ್ಥಳೀಯ ಮತದಾರನ ಕಾಂಗ್ರೆಸ್ ಕಡೆ ಸೆಳೆಯುವಂಥ ಪ್ಲಾನ್ ಹೆಣಿತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಯಲ್ಲಿ ಸೋತ್ರೆ ಗ್ಯಾರಂಟಿಗಳು ಸೋತಂತೆ, ಗ್ಯಾರಂಟಿ ಜನರಿಗೆ ತಲುಪಿದೆಯಾ ಎಂಬುದನ್ನು ತಿಳಿಯಲು ಗೆಲ್ಲಲೇಬೇಕಾಗಿದೆ. ಶಾಸಕರು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅನುದಾನ ಕೊಡಿ ಎಂಬ ಬೇಡಿಕೆಗೆ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. MLAಗಳಿಗೆ 8,000 ಕೋಟಿ ಇದೆ, ಕೊಡ್ತೀವಿ, ಎಲ್ರಿಗೂ ಹಂಚ್ತೀವಿ ಅಂತ ಹೇಳಿದ್ದಾರೆ. ವಿಶೇಷ ಅನುದಾನದಲ್ಲಿ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. CLP ಸಭೆಯಲ್ಲೂ ಕೂಡ ಇದನ್ನು ರಿಪೀಟ್ ಮಾಡಿದ್ದಾರೆ. ಹಂತ ಹಂತವಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಬಟ್ ಒಂದು ಶಾಸಕರು ಅವತ್ತು ಅಸಮಾಧಾನ ಹೊರಹಾಕಿದ್ದು ಹೌದು, ಸಿದ್ದರಾಮಯ್ಯ ವಿರುದ್ಧವೂ ಕೂಡ. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಚುನಾವಣೆಯನ್ನು ಎದುರಿಸೋಕೆ ಕಾಂಗ್ರೆಸ್ ಸನ್ನದ್ಧವಾಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಮತ್ತು BBMP ಚುನಾವಣೆ ನೋಡಿ. ಗ್ಯಾರಂಟಿಗಳು ಜನರಿಗೆ ತಲುಪಿದೆಯಾ ಇಲ್ವಾ, ಜನ ಇಷ್ಟಪಟ್ಟಿದ್ದಾರಾ ಇಲ್ವಾ, ಇದು ಮುಂದಿನ ಚುನಾವಣೆಗಳಿಗೆ ಬೂಸ್ಟ್ ಕೊಡ್ಬೋದಾ, ಜನರ ಮನದಾಳ ಏನಿದೆ, ಅವ್ರ ಮನಸ್ಸಿನಲ್ಲಿ ಗ್ಯಾರಂಟಿ ಓಕೆ ತೆಗೆದುಕೊಳ್ತಾ ಇದ್ದಾರೆ, ಜನರಿಗೆ ಅನುಕೂಲ ಆಗಿದೆ. ಬಟ್ ಗ್ಯಾರಂಟಿ ತೆಗೆದುಕೊಂಡ ಮೇಲೂ ಕೂಡ ಕಾಂಗ್ರೆಸ್ ಕೈ ಹಿಡಿತಾರಾ ಇಲ್ವಾ, ಒಂದು ರೀತಿ ಅಗ್ನಿ ಪರೀಕ್ಷೆ ಇದ್ದಂಗಿದು, ಟೆಸ್ಟ್ ಇದ್ದಂಗೆ. ಈ ಸ್ಥಳೀಯ ಸಂಸ್ಥೆಗಳು ಏನಿದ್ದಾವೆ ಆ ಚುನಾವಣೆಯಲ್ಲಿ ನಾವು ಸೋತ್ರೆ ಗ್ಯಾರಂಟಿ ವೇಸ್ಟ್ ಆಗಿಬಿಡುತ್ತೆ, ಅಂದರೆ ಗ್ಯಾರಂಟಿನ ಸೋತಂಗೆ. ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಗೆಲ್ಲೇಬೇಕು, ಅದೊಂದು ರೀತಿ ನಿರ್ಣಾಯಕ ನಮಗೆ. ಅಲ್ಲಿ ನಾವು ಗೆದ್ದರೆ 28ರ ಚುನಾವಣೆಯಲ್ಲಿ ಮತ್ತೆ ನಾವೇ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ವಿಶ್ವಾಸದ ಚಿಂತನೆಯನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಈಗ ಜನರ ಮನದಾಳವನ್ನು, ಅವರ ನಾಡಿಮಿಡಿತವನ್ನು ತಿಳಿದುಕೊಳ್ಳಲಿಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದ್ದಾವೆ. ಶಾಸಕರ ಅಸಮಾಧಾನ ಏನಿದೆಯೋ ಅದನ್ನು ಕೂಡ ತಣಿಸುವಂತಹ ಪ್ಲ್ಯಾನನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಸಚಿವರು ಶಾಸಕರ ಮಧ್ಯೆ ಇರುವಂತಹ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಕೂಡ ಸರಿಪಡಿಸ್ತಾ ಇದ್ದಾರೆ, ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗಬೇಕು, 8,000 ಕೋಟಿ ಹಣ ಇದೆ, ನಿಮಗೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀನಿ, ಅಭಿವೃದ್ಧಿ ವಿಚಾರ ಬಿಟ್ಬಿಡಿ, ತಲೆ ಕೆಡಿಸ್ಕೊಳ್ಬೇಡಿ, ಸಂಘಟನೆ ಕಡೆಗೆ ಗಮನ ಕೊಡಿ ಅನ್ನುವಂಥ ಕಿವಿಮಾತನ್ನು ಹೇಳಿದ್ದಾರೆ. CLP ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಯಾಕಂದರೆ ಸ್ಥಳೀಯವಾಗಿ ಚುನಾವಣೆಗಳನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರ ಹುರುಪು ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಮತ್ತು ಸ್ಥಳೀಯ ಶಾಸಕರ ಕೊಡುಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಿಧಾನಸಭೆ ಚುನಾವಣೆ ಲೆಕ್ಕಾಚಾರಗಳು ಬೇರೆ ಆಗುತ್ತೆ, ಅದು ರಾಜ್ಯ ಮಟ್ಟದ ನಾಯಕರ ಒಂದು ಸಾಮರ್ಥ್ಯವೂ ಕೂಡ ಅಲ್ಲಿ ಕೆಲಸ ಮಾಡುತ್ತೆ. ಆದರೆ ಸ್ಥಳೀಯವಾಗಿ ಅಂತ ಹೇಳಿದ್ರೆ ಅಲ್ಲಿ MLAಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಮುಖ್ಯಮಂತ್ರಿಗಳಿಗೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆದ್ದರೆ ಗ್ಯಾರಂಟಿ ಗೆದ್ದ ಹಾಗೆ ಅನ್ನುವಂಥ ಒಂದು ಪ್ಲ್ಯಾನ್ ಸಿದ್ದರಾಮಯ್ಯನವ್ರದ್ದು. ಅಂದರೆ ಜನರ ನಾಡಿಮಿಡಿತವನ್ನು ಅರಿಲಿಕ್ಕೆ ಸ್ಥಳೀಯ ಸಂಸ್ಥೆಗಳೇ ಬಹಳ ಇಂಪಾರ್ಟೆಂಟ್ ಅಂತೇಳಿ ಸಿದ್ದರಾಮಯ್ಯನವರು ಅಂದ್ಕೊಂಡು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಶಾಸಕರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರಾ? ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನೋದು? ಪ್ರಭು, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇರೋದು. ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಬಳಿಕ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸೆಳೆಯೋದಕ್ಕೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ CM ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ಥಳೀಯ ಶಾಸಕರ ಜೊತೆಗೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸೂಚನೆಗಳನ್ನ ಕೊಟ್ಟಿರೋದು. ಜೊತೆಗೆ ಕಾರ್ಯಕರ್ತರ ಸಭೆಗಳನ್ನು ನಡೆಸಿ ಕಾರ್ಯಕರ್ತರ ಅಹವಾಲುಗಳನ್ನ ಏನಿದೆ ಅಂತ ಕೇಳಿ ಅವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಮುಂದಾಗಿ ಇನ್ನಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಇನ್ನಷ್ಟು ಜವಾಬ್ದಾರಿ ನೀಡಿ, ಪಕ್ಷ ಸಂಘಟನೆಗೆ ಒಳ್ಳೇದಾಗುತ್ತೆ. ಕಾರ್ಯಕರ್ತರಿಂದಲೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಅವರಿಗೆ ಹೆಚ್ಚಿನ ಒಂದು ಮಹತ್ವ ಕೊಡಬೇಕು ಅನ್ನೋದಕ್ಕೆ
ಈಗ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿರೋದು. ಹಾಗಾಗಿ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ ನಡೆಸ್ಕೊಳ್ತಾ ಇದೆ. ಜೊತೆಗೆ ಮೇ 20ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2 ವರ್ಷಗಳ ಒಂದು ಅವಧಿಯನ್ನ ಪೂರ್ಣಗೊಳ್ತಾ ಇದೆ. ಹಾಗಾಗಿ ಎಲ್ಲಾ ಮಟ್ಟ ಸಂಭ್ರಮಾಚರಣೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಮುಂಬರುವ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಒಂದು ಕಡೆ 2 ವರ್ಷಗಳ ಸಂಭ್ರಮಾಚರಣೆಗೆ ಕಾರ್ಯಕರ್ತರ ಜೊತೆ ಸಂಭ್ರಮಾಚರಣೆ ಮಾಡ್ಕೊಳ್ಬೇಕು ಅನ್ನೋದು ಒಂದು ಕಡೆ ಆದ್ರೆ, ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಪಕ್ಷ ಮನ್ನಣೆ ಕೊಡ್ತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ಹೋಗ್ಬೇಕು. ಅವರಿಗೆ ಇನ್ನಷ್ಟು ಜವಾಬ್ದಾರಿಗಳನ್ನ ಕೊಡುವುದರ ಮೂಲಕ ಅವ್ರಿಗೆ ಇನ್ನಷ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವಂತ ಮಾಡ್ಬೇಕು. ಯಾಕಂದ್ರೆ ಈಗಾಗ್ಲೇ ಸ್ಥಳೀಯ ಮಟ್ಟದಲ್ಲಿ ಕೆಲ ಉಸ್ತುವಾರಿಗಳ ಬಗ್ಗೆ ಸ್ಥಳೀಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತ ಪದೇ ಸಿಎಂ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲವೂ ಚುನಾವಣೆ ಬಂದಂತ ಸಮಯದಲ್ಲಿ ಎಡವಟ್ಟುಗಳು ಆಗೋದು ಬೇಡ, ಮುಂಜಾಗರೂಕತೆಯಿಂದ ಈಗಲೇ ವಿಶ್ವಾಸಕ್ಕೆ ಪಡೆದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರ ಒಂದು ಸಲಹೆ ಆಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ವೆಲನ್ ಸ್ವಾಮಿ ಮಾಹಿತಿಗಾಗಿ.